ನಮಸ್ಕಾರ ಸ್ನೇಹಿತರೆ, ಫ್ಯಾಕ್ಟ್ ಫೈಂಡರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನಿಂದ ನಾವು ಹೊಸ ಸೀರೀಸ್ನ ಶುರು ಮಾಡ್ತಾ ಇದ್ದೇವೆ. ಅದೇನೆಂದರೆ, ಕಳೆದ 24 ಗಂಟೆಗಳಲ್ಲಿ ಭಾರತದ ಬೇರೆ ಬೇರೆ ಸ್ಥಳದಲ್ಲಿ ನಡೆದಂತಹ ಪ್ರಮುಖವಾದಂತಹ ಸುದ್ದಿಗಳನ್ನು ಶಾರ್ಟ್ ಆಗಿ ನಿಮ್ಮ ಮುಂದೆ ಇಡಲು ಪ್ರಯತ್ನವನ್ನು ಮಾಡೋದು. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಫ್ಯಾಕ್ಟ್ ಫೈಂಡರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಳೆಯ ಟೋಲ್ ಪ್ಲಾಜಾ ಪದ್ಧತಿಗೆ ಗುಡ್ ಬೈ ಹೇಳುವಂತಹ ಸಮಯ. ಯಾಕಂದರೆ ಮಾನ್ಯ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಹೊಸ ಟೋಲ್ ಪದ್ಧತಿಯ ಸಿಸ್ಟಮ್ ಅಂದರೆ GPS ಮೂಲಕ ಅಥವಾ ಸ್ಯಾಟಲೈಟ್ ಮೂಲಕ ಟೋಲನ್ನು ಕಲೆಕ್ಟ್ ಮಾಡುವ ಪದ್ಧತಿಯನ್ನು ಅಳವಡಿಸಲಿದ್ದಾರೆ. ಇದು ಜೂನ್ 2025 ಹೊತ್ತಿಗೆ ಟ್ರಕ್ಗಳಿಗೆ ಅನುಷ್ಠಾನಕ್ಕೆ ಬರಬಹುದು. ಬಸ್ಸು ಮತ್ತು ಪ್ರೈವೇಟ್ ವೆಹಿಕಲ್ಗಳಿಗೆ 2026 ಮತ್ತು 27 ಹೊತ್ತಿಗೆ ಕಾರ್ಯರೂಪಕ್ಕೆ ಬರಬಹುದು ಅಂತ ಮಾಹಿತಿ ಇದೆ. ಇನ್ನು ಲೋಕಲ್ ಜನರಿಗೆ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡುವ ಮೂಲಕ ಪಾಸ್ಗಳನ್ನು ಕೊಡಲಾಗ್ತದೆ. ನಂತರ ಪಾಸ್ ಹೊಂದಿದಂತಹ ಯಾವುದೇ ಲೋಕಲ್ ಜನರು ಟೋಲನ್ನು ಪೇ ಮಾಡ್ದೇನೆ ಹಾಗೆ ಹೋಗ್ಬೋದು. ಇದು ಇದರ ವಿಶೇಷತೆ. ಅದಲ್ಲದೆ ರೂಲ್ಸ್ ಹೇಳೋ ಪ್ರಕಾರ 60 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಯಾವುದೇ ಟೋಲ್ ಪ್ಲಾಜಾಗಳು ಇರಬಾರ್ದು. ಇನ್ ಕೇಸ್ ಆ ಥರ ಯಾವುದಾದ್ರೂ ಇದ್ದರೆ ಅವುಗಳನ್ನು ಇಮಿಡಿಯೇಟ್ಲಿ ಬಂದ್ ಮಾಡಬೇಕು ಅನ್ನುವಂಥ ಆದೇಶನ ಹೊರಡಿಸ್ಬೋದು ಅನ್ನುವಂಥದ್ದು ಮಾಹಿತಿ ಇದೆ. 2024 ಚಳಿಗಾಲ ಅತಿ ಹೆಚ್ಚಿನ ಚಳಿಯನ್ನು ಹೊಂದಿರಬಹುದು ಎಂಬುದು ಹವಾಮಾನ ಇಲಾಖೆ ಒಂದು ಅಂದಾಜು. ಯಾಕಂದರೆ ಈ ವರ್ಷ ಲಾನಿನ ಎಫೆಕ್ಟ್ ಭಾರತದ ಮೇಲೆ ಬೀಳ್ತದೆ. ಸೊ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಶ್ರೀಲಂಕಾ ಮತ್ತು ಮಯನ್ಮಾರ್ ದೇಶಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಈ ಹಿಂದೆ ಲಾನಿನ ಎಫೆಕ್ಟ್ 2001ರಲ್ಲಿ ಬಂದಿತ್ತು. ಅದು ಸುಮಾರು 7 ತಿಂಗಳ ಕಾಲ ಈ ಮೇಲಿನ ದೇಶಗಳ ಮೇಲೆ ಎಫೆಕ್ಟ್ ಆಗಿದ್ದನ್ನು ನಾವು ನೋಡಿದ್ದೇವೆ. ವರದಿಗಳ ಪ್ರಕಾರ 2024ರಲ್ಲಿ ಲಾನಿನ ಎಫೆಕ್ಟ್ ಆಗುವ ಚಾನ್ಸಸ್ 60%ಗೂ ಅಧಿಕವಾಗಿದೆ. ಹಾಗೇನಾದರೂ ಆದರೆ ಇದು ಭಾರತಕ್ಕೆ ಒಂದು ಥರ ಗಂಡಾಂತರ ಅಂತಲೇ ಹೇಳ್ಬೋದು. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷರಾದ ನಂತರ ಬಿಟ್ಕಾಯಿನ್ ಕರೆನ್ಸಿ ರೇಟು $1,00,000 ಮೀರಿದೆ. ಇದು ಇತಿಹಾಸದಲ್ಲೇ ಒಂದು ಕ್ರಿಪ್ಟೋ ಕರೆನ್ಸಿ ಅಥವಾ ಒಂದು ಸ್ಟಾಕಿನ ಬೆಲೆ $1,00,000 ಮೀರಿದ ರೆಕಾರ್ಡನ್ನು ಹೊಂದಿದೆ. ಏಷ್ಯಾ ಕಪ್ ಜೂನಿಯರ್ ಹಾಕಿಯಲ್ಲಿ ಭಾರತ ಪಾಕಿಸ್ತಾನವನ್ನು 5-3 ಅಂತರದಲ್ಲಿ ಸೋಲಿಸಿದೆ. ಸೊ ಕಾಂಗ್ರ್ಯಾಚುಲೇಷನ್ಸ್ ಟು ಟೀಮ್ ಇಂಡಿಯಾ. ಮಹಾರಾಷ್ಟ್ರ ಚುನಾವಣೆ ಹಿನ್ನೆಲೆಯಲ್ಲಿ BJP ಸರ್ಕಾರ ಬಹುಮತ ಪಡೆದಿರುವುದರಿಂದ 5 ವರ್ಷಗಳ ನಂತರ ದೇವೇಂದ್ರ ಫಡ್ನವೀಸ್ ಅವರು CM ಆಗಿ ಅಧಿಕಾರ ಸ್ವೀಕರಿಸಲು ರೆಡಿಯಾಗಿದ್ದಾರೆ. ಶಿರೋಮಣಿ ಅಕಾಲಿ ದಳದ ಎಕ್ಸ್ ಚೀಫ್ ಆದಂತಹ ಸುಖ್ಬೀರ್ ಸಿಂಗ್ ಬಾದಲ್ ಅವರನ್ನು ಅಮೃತ್ಸರದ ಗೋಲ್ಡ್ ಟೆಂಪಲ್ನಲ್ಲಿ ಹತ್ಯೆ ಮಾಡಲು ಪ್ರಯತ್ನ ಮಾಡಲಾಗಿದೆ. ಕಾರಿನಲ್ಲಿ ಪ್ರಯಾಣ ಮಾಡ್ತಿದ್ದಂಥ 3 ಜನ ವ್ಯಕ್ತಿಗಳು ಗೂಗಲ್ ಮ್ಯಾಪನ್ನು ಫಾಲೋ ಮಾಡಿ ಕಾರನ್ನು ಕೆನಾಲ್ಗೆ ಉರುಳಿಸಿದಂಥ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಹೀಗಾಗಿ ಗೂಗಲ್ ಮ್ಯಾಪ್ನ ಯೂಸ್ ಮಾಡುವಂಥ ಗೆಳೆಯರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ತೆಲಂಗಾಣದಲ್ಲಿ ಭೂಕಂಪ. ನ್ಯಾಷನಲ್ ಸೆಂಟರ್ ಫಾರ್ ಸಿಸ್ಮಾಲಜಿ ಹೇಳುವಾಗೆ ತೆಲಂಗಾಣದ ಮುಳುಗು ಡಿಸ್ಟ್ರಿಕ್ಟ್ನಲ್ಲಿ 5.3 ಮ್ಯಾಗ್ನಿಟ್ಯೂಡ್ನಷ್ಟು ಭೂಕಂಪ ಸಂಭವಿಸಿದೆ. ಬ್ಯಾಂಕಿಂಗ್ ಆ್ಯಕ್ಟ್ 2024 ಲೋಕಸಭೆಯಲ್ಲಿ ಪಾಸ್ ಮಾಡಲಾಗಿದ್ದು, ಹೊಸ ಬ್ಯಾಂಕಿನ ಅಕೌಂಟ್ ಹೋಲ್ಡರ್ಗಳು 4 ಜನ ನಾಮಿನೀಸ್ಗಳನ್ನು ಹೊಂದಬಹುದು ಎನ್ನುವುದು ಹೊಸ ರೂಲ್ಸ್. ಜಾಗತಿಕವಾಗಿ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಆದರೆ ಚೈನಾ ಅಭಿವೃದ್ಧಿ ಹೊಂದಿರುವ ದೇಶ ಅಂತ ಆವಾಗವಾಗ ಸಾಬೀತು ಮಾಡ್ತಾನೆ ಇರ್ತದೆ. ಇಲ್ಲಿ ಭಾರತ ಮತ್ತು ಚೈನಾಗೆ ಕೇವಲ ಪಾಪ್ಯುಲೇಷನ್ನಲ್ಲಿ ಮಾತ್ರ ಕಂಪೇರ್ ಮಾಡಲಾರ್ದೇನೆ ಆ ಪಾಪ್ಯುಲೇಷನ್ಗೋಸ್ಕರ ಆಯಾ ದೇಶಗಳ ಸರ್ಕಾರಗಳು ಎಷ್ಟು ಹಣವನ್ನು ಖರ್ಚು ಮಾಡ್ತಿದೆ ಅನ್ನೋದನ್ನು ಕೂಡ ನೋಡಬೇಕಾಗ್ತದೆ. ಈ ಹಂತದಲ್ಲಿ ಚೈನಾ ಶಿಕ್ಷಣದ ಮೇಲೆ 2023ರಲ್ಲಿ 145 ಕೋಟಿ ಜನರ ಮೇಲೆ $906 ಬಿಲಿಯನ್ ಖರ್ಚು ಮಾಡಿದೆ. ಅದೇ ರೀತಿ ಭಾರತ 2023ರಲ್ಲಿ 145 ಕೋಟಿ ಜನರ ಮೇಲೆ $14 ಬಿಲಿಯನ್ ಖರ್ಚು ಮಾಡಿದೆ. ಚೀನಾಗೂ ಭಾರತಕ್ಕೂ ಎಲ್ಲಿಂದ ಎಲ್ಲಿಗೆ ಕಂಪ್ಯಾರಿಸನ್. ಭಾರತದ ಅತಿ ಕಿರಿಯ ಪೈಲಟ್ ಎಂದು ಕರ್ನಾಟಕ ರಾಜ್ಯದ ಸಮೈರಾ ಅವರು ಕಮರ್ಷಿಯಲ್ ಪೈಲಟ್ ಲೈಸೆನ್ಸನ್ನು ಪಡೆದ ನಂತರ ಈ ಗರಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಅವರು ಈ ಲೈಸೆನ್ಸನ್ನು ಪಡೆದಿದ್ದು ಅವರ 18ನೇ ವಯಸ್ಸಿನಲ್ಲಿ. ಇನ್ನು ಭಾರತೀಯ ರೈಲ್ವೆ ಬಗ್ಗೆ ಸ್ವಲ್ಪ ಮಾಹಿತಿ. ಒಂದು ವೇಳೆ ಒಂಟಿ ಮಹಿಳೆ ಮತ್ತು ಜೊತೆಗೆ ಮಗು ರಾತ್ರಿ ಸಮಯದಲ್ಲಿ ಟಿಕೆಟ್ ಇಲ್ಲದೇ ಭಾರತೀಯ ರೈಲ್ವೆದಲ್ಲಿ ಪ್ರಯಾಣ ಮಾಡ್ತಿದ್ರೆ TT ಅವರು ಮಹಿಳೆ ಮತ್ತು ಮಗುವನ್ನು ಹೊರ ಹಾಕುವಂತಿಲ್ಲ. ಒಂದು ವೇಳೆ ನೀವು ಟ್ರೈನನ್ನು ಮಿಸ್ ಮಾಡ್ಕೊಂಡಿದ್ರೆ ಮುಂದಿನ 2 ಸ್ಟೇಷನ್ಗಳಲ್ಲಿ ನೀವು ಅದೇ ಟ್ರೈನನ್ನು ಹೋಗಿ ಕ್ಯಾಚ್ ಮಾಡ್ಬೋದು. ಟ್ರೈನಲ್ಲಿ ತಿಂಡಿ ತಿನಿಸನ್ನ ಮಾರಲಿಕ್ಕೆ ಬರುವಂತಹ ವೆಂಡರ್ಗಳು MRPಗಿಂತ ಜಾಸ್ತಿ ದುಡ್ಡನ್ನು ಪಡೆಯಂಗಿಲ್ಲ. ಟ್ರೈನಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರು 70 kgಗಿಂತ ಅಧಿಕ ಲಗೇಜನ್ನು ಕ್ಯಾರಿ ಮಾಡೋ ಹಾಗಿಲ್ಲ. ಒಂದು ವೇಳೆ ನೀವು ಸ್ಲೀಪರ್ ಕೋಚನ್ನು ಬುಕ್ ಮಾಡಿ ನಿಮಗೆ ಮಧ್ಯದಲ್ಲಿರುವ ಸೀಟು ಅಲಾಟ್ ಆಗಿದ್ದರೆ ಅದನ್ನು ನೀವು ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆವರೆಗೆ ಮಾತ್ರ ಯೂಸ್ ಮಾಡ್ಬೋದು. ಒಂದು ವೇಳೆ 6 ಗಂಟೆ ಮೇಲೆ ಆದರೆ ನೀವು ಕುಳಿತುಕೊಂಡೇ ಪ್ರಯಾಣ ಮಾಡಬೇಕಾಗ್ತದೆ. ರಾತ್ರಿ 10ರ ಮೇಲೆ ಪ್ರಯಾಣಿಕರು ತಮ್ಮ ಮೊಬೈಲನ್ನು ಲೌಡ್ ಸ್ಪೀಕರ್ನಲ್ಲಿ ಹಾಕಿ ಆಡಿಯೋ ಅಥವಾ ವಿಡಿಯೋನ ವೀಕ್ಷಣೆ ಮಾಡೋದನ್ನು ನಿಷೇಧ ಮಾಡಲಾಗಿದೆ.
ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಭಾರತೀಯ ನಾಗರಿಕರು ಆಲ್ಮೋಸ್ಟ್ ಆಲ್ ಎಲ್ಲ ರೂಲ್ಸ್ಗಳನ್ನು ಮುರಿದಿರೋದನ್ನು ನಾವು ನೋಡ್ತಿದ್ದೇವೆ. ಇದು ಕಾನೂನು ಬಾಹಿರ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಕಳೆದ 24 ಗಂಟೆಗಳಲ್ಲಿ ನಡೆದಂತಹ ಹಲವು ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.